ವಾವ್, ನಾವಪ್ಪ ಟ್ರೈ ಮಾಡ್ತು. ಹೋಯ್ತು ಗೈಸ್, ಹೊಂಟಾಯ್ತು ಗೈಸ್. ಯಾವ ಥರ ಮಾಡಿದ್ದಪ್ಪ? ಹೋಯ್ತು. ನಾವು 95 ಗೈಸ್. ಅಲ್ಲೇ ಪಾಯಿಂಟ್ ಹಾಕೋರಲ್ಲ, ಅಲ್ಲಿ ಹೋದರೆ ಎಳೆಯುತ್ತಂತೆ. ಬೇರೆ ಬಿಟ್ಟರೆ ಹಂಗೆ ಸ್ಟ್ರೈಟ್ ಇರುತ್ತಂತೆ. ನೋಡಿ ನೋಡಿ, ಅಲ್ಲಿ ಪಾಯಿಂಟ್ ಹತ್ರ ಹೋಯ್ತು, ಅದಕ್ಕೆ ಎಳಿತೈತೆ. ಹೆಂಗಿತ್ತು ಅಪ್ಪ ಅನುಭವ? ಯಾವತ್ತಾದ್ರೂ ಮಾಡಿದ್ರಾ? ಮಾಡ್ತಾ ಇದ್ವಿ. ಯಾವತ್ತಿಂದ? ಬನ್ನಿ ಗೈಸ್, ಇವಾಗ ನಮ್ಮ ಮಮ್ಮಿ ಹತ್ರ ಹೋಗೋಣ. ನಮ್ಮ ಮಮ್ಮಿ ಹೇಳ್ತು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದಂತೆ, ಇದು ಅನ್ನ ಬೆಳೆಯೋ ಜಾಗ ಅಂತೆ. ಸೊ ನಾನೇನು ಮಾಡಿಬಿಟ್ಟೆ, ಬ್ಯಾಗ್ ತರ್ತಿದ್ನಲ್ಲ ಗೈಸ್, ಅದಕ್ಕೆ ನಾನು ಮರೆತುಬಿಟ್ಟು ಚಪ್ಪಲಿ ಬಿಡಿದೆ, ಹಂಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡೋಣ, ಅದಕ್ಕೆ ಇವಾಗ ಚಪ್ಪಲಿ ಬಿಟ್ಟು ತೊಗೊಂಡು ಮರದಡಿಯಲ್ಲೇ ಬೀಳೋಣ ಗೈಸ್. ಆದರೆ ಏನಾದರೂ ಚಪ್ಪಲಿ ಒಳಗೆ ಹಾವು ಗೀವು ನುಗ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಮ್ಮಿಗೆ ಇಷ್ಟು ಬೇಗ ದಾವರದು ಬಿಡ್ತಂದೆ ಗೈಸ್. ಮಾತಾಡ್ತಾ ಇರೋಳು ನಾನು, ನನಗೆ ದಾವರಿ ಬೇಕು, ನಮ್ಮ ಮಮ್ಮಿಗೆ ದಾವರಿ. ಬನ್ನಿ ಟೈಮ್ ನೋಡಿ 9:15 ಗೈಸ್. ಇನ್ನೆಷ್ಟು ನಿಮಿಷ ಮಮ್ಮಿ? ಇನ್ನು 15 ಮಿನಿಟ್ಸ್ ಇದೆ ಗೈಸ್. ಅಂದರೆ ಇನ್ನು 15 ನಿಮಿಷ ಇದೆ. ಇನ್ನು 15 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ. 9:30ಇಂದ 10 ಗಂಟೆವರೆಗೂ ಪೂಜೆ ಮಾಡ್ಕೋಬೇಕಂತೆ. ಆಮೇಲೆ ಯಾವಾಗಲಾದ್ರು ಬೋರ್ ಬಂದಾಗ, ಅಂದರೆ ಬೋರ್ ಹೊಡೆಯೋ ಲಾರಿ ಬಂದಾಗ ಹೊಡೆಸ್ಕೊಬೋದಂತೆ ಗೈಸ್. ಪಾಯಿಂಟು ಅವರು ದೊಡ್ಡದಾಗೆ ನೆಟ್ಟಿದ್ರು ಮಮ್ಮಿ. ನಮ್ಮಪ್ಪ ಮಣ್ಣು ಗಿಣ್ಣು ಎಲ್ಲನೂ ಹಾಕಿ ಮುಚ್ಚಿಬಿಡೈತೆ. ನಮ್ಮಪ್ಪ ಟ್ರೈ ಮಾಡ್ತೈತೆ ಮಮ್ಮಿ. ನಮ್ಮಪ್ಪ ಟ್ರೈ ಮಾಡ್ತೈತೆ ಅಲ್ಲಿ ಕಾಯಿ ಹಿಡ್ಕೊಂಡು ಟ್ರೈ ಮಾಡ್ತು. ಅಲ್ಲಿ ಪಾಯಿಂಟ್ ಕೊಟ್ರಲ್ಲ, ಅತಂಕ ಹೋದ್ರೆ ಎಳೆಯುತ್ತಂತೆ, ಬಿಟ್ಟರೆ ನಾರ್ಮಲಾಗಿ ಇರುತ್ತಂತೆ. ಕೊಂಬೆ ಮುಗಿಸ್ಬಿಟ್ರು ಗೈಸ್. ಚೆನ್ನಾಗಿತ್ತು ಮರ, ಬೇವಿನ ಮರ. ನನ್ನ ಸುತ್ತದಾಳೆತ್ತ ಯಾತಕ್ಕೆ ಸುತ್ತೀವ ಹೊಲ್ದಾಗ ಏನಾದ್ರು ಚುಚ್ಚಿಸ್ಕೊಳಕ್ಕೆ ಕಾಲ್ಗ ಕೂತ್ಕೊಂಡ್ರಾಗ ಅಂತ ಮರದ ಮೇಲೆ ಕೂತ್ಕೋಬೇಕಂದ್ರೆ ಕೂತ್ಕೊಳ್ಳೋ